ನಮಸ್ಕಾರ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಚಾಕುವಿನಿಂದ ಇರಿದು ಗ್ರಾಮ ಪಂಚಾಯಿತಿ ವಾಟರ್ ಮ್ಯಾನ್ ನ ಬರ್ಬರ ಹತ್ಯೆ. ಬೇಲೂರು ತಾಲೂಕಿನ ಚೀಕನಹಳ್ಳಿ ಗ್ರಾಮದಲ್ಲಿ ಘಟನೆ. ದೇಶದ ಅಭಿವೃದ್ಧಿಗೆ ಖಾಸಗಿ ಹಾಗೂ ಅನುದಾನ ರಹಿತ ಶಾಲೆಗಳ ಕೊಡುಗೆ ಅಪಾರ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹಾಗೂ ಸವಾಲಿನ ಸಮಾಜದಲ್ಲಿ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳನ್ನು ಜವಾಬ್ದಾರಿಯುತವಾಗಿ ನೋಡಿಕೊಳ್ಳಬೇಕಾಗಿದೆ. ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ. ಮತ್ತು 2021ನೇ ಸಾಲಿನ ಸಾಲು ಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತರಾದ ರವಿ ನಾಕಲಗೂಡು ಭಾಜನರಾಗಿದ್ದಾರೆ. ಅಮೋಘ್ ವಾಹಿನಿಯ ಪರವಾಗಿ ಅವರಿಗೆ ಅಭಿನಂದನೆಗಳು. ವಾರ್ತೆಗಳ ವಿವರ. ರೌಡಿಶೀಟರ್ ಚಾಕುವಿನಿಂದ ಇರಿದು ಗ್ರಾಮ ಪಂಚಾಯಿತಿ ವಾಟರ್ ಮ್ಯಾನ್ ಅನ್ನು ಹತ್ಯೆ ಮಾಡಿದ ಘಟನೆ ಬೇಲೂರು ತಾಲೂಕಿನ ಚೀಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 27 ವರ್ಷದ ಗಣೇಶ ಚೀಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಾಟರ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ರಾತ್ರಿ ಗ್ರಾಮದ ಆಟೋ ನಿಲ್ದಾಣದ ಬಳಿ ನಿಂತಿದ್ದ ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ತೆಗೆದ ಇದೇ ಗ್ರಾಮದ ರೌಡಿ ಶೀಟರ್ ಮಧು ಜಗಳ ವಿಕೋಪಕ್ಕೆ ತಿರುಗಿದ ಸಂದರ್ಭದಲ್ಲಿ ಮಧು ಚಾಕುವಿನಿಂದ ಗಣೇಶನಿಗೆ ಇರಿದು ತೀವ್ರ ರಕ್ತಸ್ರಾವವಾಗಿ ಗಣೇಶ ಸ್ಥಳದಲ್ಲೇ ಮೃತಪಟ್ಟರು. ಬೇರೆ ಊರಿನಲ್ಲಿ ವಾಸವಾಗಿರುವ ಆರೋಪಿ ಮಧು ಗೌರಿ ಗಣೇಶ ಹಬ್ಬಕ್ಕೆಂದು ಗ್ರಾಮಕ್ಕೆ ಬಂದಿದ್ದರು. ಕೊಲೆ ಮಾಡಿದ ನಂತರ ತಲೆಮರೆಸಿಕೊಂಡಿದ್ದಾನೆ. ಮೃತದೇಹವನ್ನು ಜಿಲ್ಲಾಸ್ಪತ್ರೆ ಶವಗಾರಕ್ಕೆ ರವಾನಿಸಲಾಗಿದ್ದು, ಸ್ಥಳಕ್ಕೆ ಅರೇಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ದೇಶದ ಅಭಿವೃದ್ಧಿಗೆ ಖಾಸಗಿ ಹಾಗೂ ಅನುದಾನ ರಹಿತ ಶಾಲೆಗಳ ಕೊಡುಗೆ ಅಪಾರವಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಜಿಲ್ಲಾ ಅನುದಾನ ರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಹಲವು ಸವಾಲುಗಳ ನಡುವೆಯೂ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಮುಂಚೂಣಿ ಸ್ಥಾನದಲ್ಲಿರುವ ಖಾಸಗಿ ಶಾಲೆಗಳಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಸರ್ಕಾರದ ಕಠಿಣ ನಿಯಮಗಳು ಖಾಸಗಿ ಅಥವಾ ಅನುದಾನ ರಹಿತ ಶಾಲೆಗಳನ್ನು ನಡೆಸಲು ಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬುದು ನಮ್ಮ ಗಮನಕ್ಕೆ ಬಂದಿದೆ. ತಾನು ಎಂದಿಗೂ ತಮ್ಮ ಪರವಾಗಿ ನಿಂತು ನನ್ನ ವ್ಯಾಪ್ತಿಯಲ್ಲಿ ಬಗೆಹರಿಸಬಹುದಾದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಡುವೆ ಎಂದು ಭರವಸೆ ನೀಡಿದರು. ಎಲ್ಲ ನೆಚ್ಚಿನ ಶಿಕ್ಷಕರಿಗೆ, ನಮ್ಮ ಸೋದರಿಗೆ ಎಲ್ಲ ಖಾಸಗಿ ಶಿಕ್ಷಕರ ಎಲ್ಲ ಮುಖ್ಯಸ್ಥರಿಗೆ ನನ್ನ ನಮಸ್ಕಾರಗಳನ್ನ ಕೋರುತ್ತಾ, ಇವತ್ತು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ನಡೆಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ನಾನು ಕೋರುತ್ತಾ, ಹೇಗೆ ಸರ್ಕಾರಿ ಶಾಲೆಗಳು ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಯಾವ ಸ್ಥಿತಿಯಲ್ಲಿ ನಡೆದಿದೆ ನಮ್ಮ ಸರ್ಕಾರಿ ಶಾಲೆಗಳು. ಅದೇ ರೀತಿಯಲ್ಲಿ ನೀವು ನಮ್ಮ ಪ್ರೈವೇಟ್ ಶಾಲೆಗಳು ನಡೆಸುವಂತಹ ಒಂದು ಉನ್ನತ ಶಿಕ್ಷಣ ಕೊಡ್ತಿರೋದಕ್ಕೆ ನಮ್ಮೆಲ್ಲರ ಹೃದಯದ ಮೆಚ್ಚುಗೆ ಇದೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಒಂದೊಂದು ರೀತಿ ಒಂದೊಂದು ಸಮಸ್ಯೆಗಳಿವೆ. ಏನೋ ಪ್ರೈವೇಟ್ ಶಾಲೆ ಅಂತ ಹೇಳಿದ್ರೆ ಒಂದು ಕಾಸ್ಟ್ಲಿ ಅಂತ ಹೇಳ್ತಾರೆ, ದುಡ್ಡು ಜಾಸ್ತಿ ತಗೊಂತಾರೆ ಅಂತೆ. ಆದ್ರೆ ನ್ಯೂನ್ಯತೆ ಅದನ್ನ ನೆಚ್ಚುವಂತಹ ಒಂದು ಕಷ್ಟ ನಿಮ್ಗೆಲ್ಲ ಖಂಡಿತವಾಗಿಯೂ ಅದನ್ನ ನ್ಯೂನ್ಯತವಾಗಿ ನಡೆಸ್ಕೊಡುತ್ತೆ. ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ನಾನು ಈ ಮಾಧ್ಯಮ ಮುಖಾಂತರ ಮತ್ತೆ ಈ ವೇದಿಕೆ ಮುಖಾಂತರ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅಷ್ಟು ಸುಲಭವಲ್ಲ ಒಂದು ಪ್ರೈವೇಟ್ ಶಾಲೆ ನಡೆಸಲಿಕ್ಕೆ. ಅದರಲ್ಲಿ 10 ಹಲವಾರು ನ್ಯೂನತೆಗಳು ಇರ್ತದೆ. ಈಗ ನಮ್ಮ ಗಂಗಾಧರನ್ ಅವರು ಹೇಳಿದ ರೀತಿಯಲ್ಲಿ ESI ಆಸ್ಪತ್ರೆ ಬಗ್ಗೆ ಹೇಳಿದ್ರು. ಮತ್ತೆ ನಿನ್ನೆ ಸಹ ಒಬ್ರು ಫೈರ್ ಡಿಪಾರ್ಟ್ಮೆಂಟ್ ಏನೋ ಒಂದು ಸಮಸ್ಯೆ ಇದೆ ಖಾಸಗಿ ಶಾಲೆಯವರಿಗೆ ಅಂತ ಹೇಳಿದ್ರು. ಅದನ್ನು ಸಹ ಬಗೆಹರಿಸುವ ಪ್ರಾಮಾಣಿಕ ಕೆಲಸವನ್ನ ಮಾಡ್ತಾ, ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನನ್ನ ಸಂಸದರಾಗಿ ಆಯ್ಕೆಯಾಗಿದೆ. ನಿಮ್ಮೆಲ್ಲರ ಸಲಹೆ ಸಹಕಾರ ಖಂಡಿತವಾಗಿಯೂ ನಮಗೆ ಬೇಕು. ಖಂಡಿತವಾಗಿಯೂ ನಾವೆಲ್ಲ ನಿಮ್ಮ ಜೊತೆ ಪ್ರಾಮಾಣಿಕ ಜಿಲ್ಲಾಡಳಿತ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಎಲ್ಲವೂ ನಿಮ್ಮ ಖಾಸಗಿ ಶಿಕ್ಷಕರ ಜೊತೆಗೆ ನಮ್ಮ ಖಾಸಗಿಯ ಎಲ್ಲ ಮುಖ್ಯಸ್ಥರಿಗೆ ನಾವು ಖಂಡಿತವಾಗಿಯೂ ನಾವಿರ್ತೀವಿ. ಯಾವುದೇ ರೀತಿ ಸರ್ಕಾರಿ ಅಥವಾ ಖಾಸಗಿ ಅಂತ ಭೇದ ಭಾವ ಮಾಡದೆ ನಾವು ಸಹ ಇರ್ತೀವಿ. ಅದೇ ರೀತಿ ನೀವು ಸಹ ಮಕ್ಕಳಿಗೆ ಉನ್ನತ ಶಿಕ್ಷಣಗಳನ್ನ, ಒಂದು ಗುಣಮಟ್ಟ ಶಿಕ್ಷಣ ಹೇಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಾರೆ ಅದು ಅತಿ ಹೆಚ್ಚಾಗಿ ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ, ಇದೇ ರೀತಿ ಖಂಡಿತವಾಗಿಯೂ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು, ನೀವು ಸಂಬಂಧಪಟ್ಟ ಶಾಲೆಗಳಿಗೆ ಏನೇ ಸಮಸ್ಯೆ ಇದ್ರು ಖಂಡಿತವಾಗಿಯೂ ನನ್ನ ಬಂದು ಭೇಟಿಯಾಗಿ ನಮ್ಮ ಪರಿಮಿತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡುವಂತ ಕೆಲಸವನ್ನ ನಾನು ಮಾಡೋಣ ಅಂತ ಹೇಳ್ತಾ, ನಾನು ಖಂಡಿತವಾಗಿಯೂ ನಾವು ನಿಮ್ಮ ಜೊತೆ ಪ್ರಾಮಾಣಿಕವಾಗಿ ಇರ್ತೀವಿ ಅಂತ ಈ ವೇದಿಕೆ ಮುಖಾಂತರ ನಿಮಗೆ ಒಂದು ಭರವಸೆಯನ್ನ ಕೊಡ್ತಾ ಕರೆಸಿ ನನ್ನ ಗೌರವಿಸಿ ಸನ್ಮಾನಿಸಲಿಕ್ಕೆ ನಿಮಗೆಲ್ಲರೂ ತುಂಬುವುದ ಧನ್ಯವಾದ ಕೊಡ್ತಾ ಎಲ್ಲರೂ ನನ್ನ ತುಂಬುವುದ ನಮಸ್ಕಾರಗಳು. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹಾಗೂ ಸವಾಲಿನ ಸಮಾಜದಲ್ಲಿ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳನ್ನು ಜವಾಬ್ದಾರಿಯುತವಾಗಿ ನೋಡಿಕೊಳ್ಳಬೇಕಾಗಿದೆ ಎಂದು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ಸಲಹೆ ನೀಡಿದರು.
ನಗರದ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಹಾಸನ ಜಿಲ್ಲಾ ಅನುದಾನ ರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಿಕ್ಷಕರ ದಿನಾಚರಣೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಒಗ್ಗಟ್ಟಿನಲ್ಲಿ ಬಲವಿದ್ದು ಈ ನಿಟ್ಟಿನಲ್ಲಿ ಶಿಕ್ಷಕರು ಇಂತಹ ಕಾರ್ಯಕ್ರಮದಲ್ಲಿ ಹೆಚ್ಚೆಚ್ಚು ಪಾಲ್ಗೊಳ್ಳಬೇಕು. ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಎಂಬುದು ಪ್ರಸ್ತುತದಲ್ಲಿ ಸವಾಲಾಗಿದೆ. ಶಿಕ್ಷಕರು ಕೂಡ ಈ ನಿಟ್ಟಿನಲ್ಲಿ ತಯಾರಾಗಿ ಮುಂದಾಗಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಯವರು ಉತ್ತಮವಾಗಿ ಮಕ್ಕಳನ್ನು ಬೆಳೆಸುತ್ತಿದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆ ಇಲ್ಲ ಎಂದರೆ 100ಕ್ಕೆ 20% ಮಕ್ಕಳು ವಿದ್ಯಾವಂತರಾಗುತ್ತಿರಲಿಲ್ಲ. ಪೋಷಕರು ಮತ್ತು ಶಿಕ್ಷಕರು ಜವಾಬ್ದಾರಿಯುತವಾಗಿ ಮಕ್ಕಳನ್ನು ನೋಡಿಕೊಳ್ಳಬೇಕು. ಶಿಕ್ಷಕರು ವಿದ್ಯಾವಂತ, ವಿವೇಕವಂತ ಆದರೂ ಶಿಷ್ಯಂದಿರು ಗುಣವಂತ ಆಗದಿದ್ದರೆ ಶಿಕ್ಷಣ ನೀಡಿ ಯಾವ ಪ್ರಯೋಜನವಿಲ್ಲ. ಖಾಸಗಿ ಶಾಲೆಗಳು ಕ್ವಾಲಿಟಿಯ ಶಿಕ್ಷಣ ನೀಡುತ್ತಿದೆ. ಇಂದು ಶಿಕ್ಷಣ ಸಂಸ್ಥೆ ಕಟ್ಟಿ ಬೆಳೆಸುವುದು ತುಂಬ ಕಷ್ಟಕರವಾಗಿದೆ. ಇದಕ್ಕೆ ಶ್ರಮವನ್ನು ಹಾಕಬೇಕಾಗಿದೆ ಎಂದು ಹೇಳಿದರು. ಬಹಳ ಶ್ರದ್ಧೆಯಿಂದ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರ ಉದ್ದೇಶ, ಅವರ ಶ್ರಮ, ಅವರ ನಿಷ್ಠೆ, ಅವರ ಕಾಯಕ, ಅವರ ಗುರಿ ಹೇಗಿತ್ತು ಅನ್ನೋದು ನಮ್ಮ ಶಿವರಾಮ್ ರೆಡ್ಡಿ ನಿಮ್ಮೆಲ್ಲರಿಗೂ ಮನಮುಟ್ಟುವಾಗಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಕೆಲವು ಶಿಕ್ಷಕರು ಕೆಳಗಡೆ ಹೋಗಿ ಪ್ರಸಾರ ಪ್ರಾರಂಭ ಆಗಿರಬೇಕು ಅಂತ ಸಂಸ್ಥೆಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಎಷ್ಟು ಗುರು ಆಗಬೇಕಾದ್ರೆ ಸಾಮಾನ್ಯ ಬದುಕಲ್ಲ. ಅದು ಯಾಕೆ ಗುರು ಆಗಬೇಕು ಅಂತಂದ್ರೆ ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿಗಳು ಹೇಳ್ತಿದ್ರು, ಮುಂದೆ ಗುರಿ ಇರಬೇಕು, ಹಿಂದೆ ಯಾರಿರಬೇಕು ಅಂತ ಹೇಳ್ತಿದ್ರು ಗುರು. ಇವತ್ತು ಯಾಕೆ ಗುರು ಹಿಂದೆ ಇರಬೇಕು ಅಂತಂದ್ರೆ ಯಾರು ದಾರಿ ತಪ್ಪಾಡು ಅಂತೇಳಿ ನಾವು ಹಿಂದೆ ಇರಬೇಕು. ಇಲ್ಲಾಂದ್ರೆ ದಾರಿ ತಪ್ಪಿದ್ರೆ ಏನೆಲ್ಲ ಅನರ್ಥಗಳಾಗ್ತದೆ ಅಂತೇಳಿ ಈಗೆಲ್ಲ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಯಾವುದೇ ಹೃದಯದಲ್ಲಿ ಸುಮಧುರವಾದಂತಹ ಸುವಾಸನೆ ಇರ್ತದೋ ಅಲ್ಲೆಲ್ಲ ದುಂಬಿಗಳು ಬಂದು ಕೂತ್ಕೊಳ್ತೇವೆ. ನೋಡಿ, ನೀವೆಲ್ಲ ಈಗ ಆಟಿ ಎಲ್ಲಿ ಸಿಹಿ ಇರ್ತದೋ, ಎಲ್ಲಿ ಜೇನು ಇರ್ತದೋ ಅಲ್ಲಿ ಸಿಹಿಯನ್ನು ಹೀರುವಂಥ ಯಾವ ಸ್ಕೂಲ್ಗೂ ಹೋಗಿಲ್ಲ, ಏನು PhD ಮಾಡಿಲ್ಲ, ಎಲ್ಲಿ ಸುವಾಸನೆ ಇರ್ತದೋ, ರುಚಿ ಇರ್ತದೋ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ. ಹಾಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ನಾವು ಖಾಸಗಿ ಸಂಸ್ಥೆಯವರು ಬಹಳ ಉತ್ತಮ ರೀತಿಯಲ್ಲಿ ನಾವೆಲ್ಲ ಕಟ್ಟಿ ಬೆಳೆಸ್ತಾ ಇದ್ದೀವಿ. ಹೀಗೆ ಒಬ್ಬರು ಮಹಾಸ್ವಾಮೀಜಿಯವರು ತುಮಕೂರಿನಲ್ಲಿದ್ದಾರೆ, ರಾಮಕೃಷ್ಣ ಆಶ್ರಮದವರು. ಅವ್ರು ಹೇಳ್ತಿದ್ರು, ಇವತ್ತು ಪ್ರೈವೇಟ್ ವಿದ್ಯಾಸಂಸ್ಥೆಗಳು ಏನಾದರೂ ವಿದ್ಯಾಸಂಸ್ಥೆ ಕಟ್ಟಿಲ್ಲ ಅಂತಂದ್ರೆ ನಮ್ಮ ದೇಶದಲ್ಲಿ 20% ಕೂಡ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವೆಲ್ಲ ಗೊತ್ತು, ನಾವು ಸರ್ಕಾರದ ನಿಯಮ ಪ್ರಕಾರ ಏನಾದ್ರು ಸಂಬಳ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಒಂದು ವಿದ್ಯಾರ್ಥಿಯಿಂದ ಒಂದು ವರ್ಷಕ್ಕೆ 80ರಿಂದ 1 ಲಕ್ಷ ರೂಪಾಯಿ ನಾವು ಫೀಸನ್ನು ತಗೊಳ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಗೊತ್ತಿಲ್ಲ, ಇವತ್ತು ಸರ್ಕಾರ ಒಬ್ಬ ವಿದ್ಯಾರ್ಥಿ ಮೇಲೆ ಪ್ರತಿ ವರ್ಷ 80ರಿಂದ 90 ಸಾವಿರ ಖರ್ಚನ್ನು ಮಾಡ್ತಾ ಇದೆ. ಆದರೆ ಖಾಸಗಿ ಸಂಸ್ಥೆಯಲ್ಲಿ ಎಷ್ಟು ಬರ್ತಾ ಇದೆ? ಬಿಲ್ಡಿಂಗ್ ಕಟ್ಕೊಂಡು ನಮ್ಮ ಶಿವರಾಮ್ ರೆಡ್ಡಿ ಹೇಳಿದ್ರು, ಇನ್ನೇನೋ ಒಂದು ವ್ಯವಸ್ಥೆ ಮಾಡಿದ್ರೆ ಎಷ್ಟು ನಮಗೆ ಅಲ್ಲಿ ಸಂಪಾದನೆ ಆಗ್ತಿತ್ತು. ಇವತ್ತು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದು ಬಹಳ ಕಷ್ಟ. ಯಾವುದೋ ಒಂದು ಕಾರ್ಪೊರೇಟ್ ಸಂಸ್ಥೆಗಳು ಇವತ್ತು ಬೇಕಾದಷ್ಟು ಎಲ್ಲೋ ಬೆಳ್ಳಿಗೆ ಅಷ್ಟು ಇರ್ಬೋದು. ಆದರೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಖಾಸಗಿ ಸಂಸ್ಥೆಯನ್ನು ಇಷ್ಟು ಜನಕ್ಕೆ ನೋಡಿ, ಆಗ ನಿಮಗೆಲ್ಲ ಗೊತ್ತೀಗ ಸಂಸ್ಥೆಗಳು 300 ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದೆ. 6,000 ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 50,000 ವಿದ್ಯಾರ್ಥಿಗಳು ಖಾಸಗಿ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ಕೂಡ ಚಾಲೆಂಜ್ ಇದ್ದೇ ಇರ್ತದೆ. ಅದಕ್ಕೆ ಇವತ್ತು ನಾವೇನೆಲ್ಲ ಶ್ರಮವನ್ನು ಹಾಕಬೇಕಾಗ್ತದೆ. ಇವತ್ತು ನಮಗೆ ಕೆಲಸವನ್ನು ಕೊಟ್ಟಿದ್ದಾರೆ, ಬದುಕನ್ನು ಕೊಟ್ಟಿದ್ದಾರೆ, ನಾವು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತಾಡಬೇಕು. ಆದರೆ ಶಿಕ್ಷಕ ವೃತ್ತಿ ಎಷ್ಟು ಪವಿತ್ರವಾದದ್ದು ಅಂತೇಳಿ ನಮ್ಮ ಶಿವರಾಮ್ ರೆಡ್ಡಿಯವರು ಬಹಳ ವಿಶೇಷವಾಗಿ ನೀವೆಲ್ಲರಿಗೂ ಮನಮುಟ್ಟುವಾಗಿ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ನಮ್ಮ ಸ್ವರೂಪ್ ಪ್ರಕಾಶ್ ಅವರು ಕೂಡ ನಿಮ್ಮೆಲ್ಲರ ಜೊತೆಯಲ್ಲಿ ಇರ್ತೀವಿ. ಮತ್ತು ನಮ್ಮ ಶ್ರೇಯಸ್ ಪಟೇಲ್ ಅವರು ಸಂಸದರು ಕೂಡ ಹೇಳಿದ್ದಾರೆ, ಸಕಲೇಶ್ವರ ಶಾಸಕರು ಕೂಡ ಹೇಳಿದ್ದಾರೆ. ಇದು ಬರೀ ಜಿಲ್ಲೆಯಲ್ಲಿ ಕೂತು ಚರ್ಚೆ ಮಾಡುವಂಥ ವಿಚಾರಗಳಲ್ಲ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ದೇಶದ ಭವಿಷ್ಯ ಏನೆಲ್ಲ ಆಗ್ತಾ ಇದೆ. ಇವತ್ತು ದೇಶದ ಭವಿಷ್ಯವನ್ನು ರೂಪಿಸಬೇಕಾದ್ರೆ ನಾವೆಷ್ಟು ನಮ್ಮ ದೇಶಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಟ್ಟು ನಾವು ಯಾವ ರೀತಿ ಅವರ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕಾಗ್ತದೆ ಅನ್ನೋ ಕುರಿತು ಇವತ್ತು ಮೇಲಿಂದ ಚರ್ಚೆಗಳಾಗಬೇಕಾಗ್ತದೆ.
ಕಾರ್ಯಕ್ರಮ ಉದ್ಘಾಟಿಸಿದ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಮಕ್ಕಳಿಗೆ ಶಿಕ್ಷಣ ನೀಡಿ ಅವರ ಭವಿಷ್ಯದ ಉತ್ತಮ ಶಿಲ್ಪಿಯಾಗಿ ರೂಪಿಸುವಲ್ಲಿ ಹಾಗೂ ಸಮಾಜವನ್ನು ಸರಿದಾರಿಗೆ ತರಲು ಶಿಕ್ಷಕರ ಪಾತ್ರ ಮಹತ್ವವಾದದ್ದು. ಸಮಾಜವನ್ನು ಸರಿದಾರಿಗೆ ತರುವ ನಿಟ್ಟಿನಲ್ಲಿ ಶಿಕ್ಷಕರ ಪಾತ್ರ ಮಹತ್ವವಾಗಿದೆ. ಹಿಂದಿನಿಂದಲೂ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಬಹುದೊಡ್ಡ ಕೊಡುಗೆ ನೀಡುತ್ತಾ ಬಂದಿದ್ದಾರೆ. ಅಂತಹ ಗುರುಗಳಿಗೆ ತಮ್ಮ ನುಡಿ ನಮನ ಸಲ್ಲಿಸುವೆ. ಸರ್ಕಾರಿ ಶಾಲೆಗಳಂತೆಯೇ ಇಂದು ಖಾಸಗಿ ಶಾಲೆಗಳು ಸಂಕಷ್ಟದಲ್ಲಿವೆ. ಶಿಕ್ಷಕರಿಗೂ ಹಲವು ರೀತಿಯ ಸಮಸ್ಯೆ ಇವೆ. ಆದರೂ ಅವೆಲ್ಲವನ್ನು ಮೀರಿ ನಿಂತು ಮಕ್ಕಳಿಗೆ ಅಕ್ಷರ ಜ್ಞಾನ ನೀಡಿ ಅವರನ್ನು ಭವಿಷ್ಯದ ಉತ್ತಮ ಶಿಲೆಯಾಗಿಸಲು ಶ್ರಮಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುವ ಶಿಕ್ಷಕರ ಈ ಕೆಲಸ ನಿಜಕ್ಕೂ ದೇವರು ಮೆಚ್ಚುವ ಕೆಲಸ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸಿದರು. ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿಯ ಒಕ್ಕೂಟದ ಒಂದು ಸಂಬುದ್ಧಾಕ್ಷರದಲ್ಲಿ ಇವತ್ತು ಏನು ಶಿಕ್ಷಕರ ದಿನಾಚರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿಕ್ಷಕರ ದಿನಾಚರಣೆಯನ್ನು ಕೂಡ ಆಚರಿಸ್ತಾ ಇದ್ದಾರೆ. ಮೊದಲನೇದಾಗಿ ನಾನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರ ಪಾದಾರವನ್ನು ನಮಸ್ಕರಿಸ್ತಾ ಕಾರ್ಯಕ್ರಮದ ಉಪನ್ಯಾಸ ನೆರವೇರಿಸಿದಂಥ ಡಾಕ್ಟರ್ ಶಿವರಾಮ್ ರೆಡ್ಡಿ ಅವರು ಮತ್ತು ಕಾರ್ಯಕ್ರಮದ ವೇದಿಕೆಗಳು ಎಲ್ಲ ಗಣ್ಯರಿಗೆ ಮತ್ತು ಮುಖ್ಯವಾಗಿ ಶಿಕ್ಷಕರಿಗೆ ಎಲ್ಲರೂ ಕೂಡ ವಂದಿಸ್ತಾ ತಮಗೆಲ್ಲರೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯ ಕೂಡ ಕೋರ್ತಾ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ನಾವು ಇಷ್ಟು ದೊಡ್ಡ ಒಂದು ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸೋದು ನಮ್ಮ ಮೊದಲನೇ ಬಾರಿ ಇವತ್ತು ನೋಡ್ತಾ ಇರೋದು. ನಿಮ್ಮೆಲ್ಲ ಶಿಕ್ಷಕರು ಕೂಡ ಬಹಳ ಒಗ್ಗಟ್ಟಿನಿಂದ ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳು ಏನೇನು ನಡೀತಾ ಇದೆ ಇವತ್ತು ಪ್ರೈವೇಟ್ ಶಾಲೆಗಳು ಕೂಡ ಬಹಳ ಕಷ್ಟದ ಸ್ಥಿತಿಯಲ್ಲಿದೆ ನಡೆಸೋದಕ್ಕೆ. ಆ ರೀತಿ ಇವತ್ತು ತಾವು ಏನೇ ಕಷ್ಟ ಸುಖಗಳಿದ್ರು ಕೂಡ ನಮ್ಮ ಸ್ನೇಹಿತರಂತ ಗಂಗಾಧರ್ ಹೇಳ್ತಾ ಇದ್ರು, ಶಿಕ್ಷಕರು ಹಣಕಾಸಿನಲ್ಲಿ ಏನು ಆರ್ಥಿಕವಾಗಿ ಶಕ್ತಿ ಇಲ್ಲಾದ್ರೂ ಕೂಡ ತಾವು ಒಂದು ಏನು ನಮ್ಮ ದೇಶ ಕಟ್ಟಲಿಕ್ಕೆ ಏನು ಮಕ್ಕಳನ್ನ ನಾವು ಏನೋ ನಮ್ಮ ದೇಶಕ್ಕೆ ಒಂದು ತಯಾರು ಮಾಡ್ತಾ ಇದ್ದೀರಿ, ಒಂದು ಶಿಲೆಯನ್ನ ಒಂದು ಉತ್ತಮವಾದ ಒಂದು ಶಿಲೆಯನ್ನ ಏನು ನಾವು ಮಾಡಲಿಕ್ಕೆ ಒಂದು ಕಲ್ಲನ್ನು ಕೆತ್ತನೆ ಮಾಡೋಕ್ಕೆ ತಾವೆಲ್ಲ ಕೂಡ ಒಂದು ಮಾಡ್ತೀವಿ. ಆ ನಿಟ್ಟಿನಲ್ಲಿ ತಾವು ಕೂಡ ಒಂದು ಉತ್ತಮವಾದ ಪ್ರಜೆನ ಕೊಡಲಿಕ್ಕೆ ತಾವು ನಮ್ಮ ದೇಶನ ಕಟ್ಟಲು ಕೂಡ ತಮ್ಮ ಒಂದು ನಿಸ್ವಾರ್ಥ ಸೇವೆ ಬಹಳ ಮುಖ್ಯವಾದವು. ಹಾಗಾಗಿ ಎಲ್ಲೋ ಒಂದು ಕಡೆ ಶಿಕ್ಷಕರ ಕೆಲಸವನ್ನು ದೇವರು ಮೆಚ್ಚುವ ಕೆಲಸ, ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ತಮಗೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಿ ತಮಗೆ ತಮ್ಮ ಕುಟುಂಬಕ್ಕೆ ತಮಗೂ ಕೂಡ ನಮ್ಮ ಏನು ಆಡಳಿತ ಒಂದು ಮಂಡಳಿಯಿಂದ ಏನು ಒಕ್ಕೂಟ ನಮ್ಮ ಸಂಸ್ಥೆ ಇದೆ ಅದು ಕೂಡ ತಮಗೆ ಆರ್ಥಿಕವಾಗಿ ಮುಂದಿನ ದಿನಗಳಲ್ಲಿ ಶಕ್ತಿ ಕೊಡುವಂಥ ಕೆಲಸ ಕೂಡ ಒಕ್ಕೂಟ ಮಾಡುತ್ತೆ ಅಂತ ಒಂದು ಭರವಸೆಯನ್ನು ಕೂಡ ಇಟ್ಕೊಂಡು ತಮಗೆಲ್ಲರೂ ಕೂಡ ಒಂದು ಕಾರ್ಯಕ್ರಮ ಸ್ವಾಮೀಜಿಯವರು ಪ್ರತಿ ವರ್ಷದಂತೆ ನಮ್ಮ ಚೌಟ್ರಿ ಆದಿಚುಂಚನಗಿರಿ ಸಂಸ್ಥೆ ನಮ್ಮ ಸಂಸ್ಥೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಮಠಕ್ಕೂ ನಮ್ಮ ಕುಟುಂಬ ಕೂಡ ಒಂದು ಸಂಬಂಧ ಬಹಳ ಉತ್ತಮವಾದ ಸಂಬಂಧ. ಹಾಗಾಗಿ ಸ್ವಾಮೀಜಿಯವರು ಕೂಡ ನಮ್ಮ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ನಮ್ಮ ಶಾಲೆ ಸಂಬಂಧಪಟ್ಟಕ್ಕೆ ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಮ್ಮ ಜೊತೆ ಇರ್ತಾರೆ. ಹಾಗಾಗಿ ನಾವು ಕೂಡ ಸದಾಕಾಲ ನಿಮ್ಮ ಶಿಕ್ಷಕರ ಇನ್ನೊಂದು ಒಳಿತಿಗಾಗಿ ನಾವು ಕೂಡ ಸದಾಕಾಲ ನಮ್ಮ ಜೊತೆ ಇರ್ತೀವಿ ಅಂತ ಈ ಸಂದರ್ಭ. ಕಾರ್ಯಕ್ರಮದಲ್ಲಿ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಅರವಿಂದ ಶಾಲೆ ಸಂಸ್ಥಾಪಕ ದಿವಂಗತ ಬಿಕೆ ರಂಗಸ್ವಾಮಿ ಹಾಗೂ ಮೃತಪಟ್ಟ ಖಾಸಗಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಿಗೆ ಇದೇ ವೇಳೆ ಸಂತಾಪ ಸೂಚಿಸಲಾಯಿತು. ಇದೇ ವೇಳೆ ಸಂಸದ ಶ್ರೇಯಸ್ ಎಂ ಪಟೇಲ್, ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಚಿಕ್ಕಬಳ್ಳಾಪುರದ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಎನ್ ಶಿವರಾಮೇಗೌಡ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕ ಎಚ್.ಕೆ. ಪಾಂಡು, ಉಸ್ಮಾ ಗೌರವಾಧ್ಯಕ್ಷ ಎಚ್.ಎಸ್. ಅನಿಲ್ ಕುಮಾರ್, ಅಧ್ಯಕ್ಷರಾದ ಬಿಇ ಶಿವರಾಮೇಗೌಡ, ಕಾರ್ಯದರ್ಶಿ ಬಿಕೆ ಗಂಗಾಧರ್ ಉಪಸ್ಥಿತರಿದ್ದರು. ಹಾಸನದ ಹಿರಿಯ ಪತ್ರಕರ್ತರಾದ ರವಿ ನಾಕಲಗೂಡೂರವರಿಗೆ 2021ನೇ ಸಾಲಿನ ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಪ್ರಶಸ್ತಿಗೆ ಭಾಜನರಾಗಿದ್ದು ತಮ್ಮ ಮನದಾಳದ ಮಾತನ್ನು ಅಮೋಘ್ ವಾಹಿನಿಯೊಂದಿಗೆ ಹಂಚಿಕೊಂಡರು. ನಮ್ಮ ಜೊತೆ ಸಾಲುಮರದ ತಿಮ್ಮಕ್ಕ ಪ್ರಶಸ್ತಿ ಭಾಜನರಾದ ರವಿ ನಾಕಲಗೂಡೂರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಅಮೋಘ್ ವಾಹಿನಿಯ ಪರವಾಗಿ ಶುಭಾಶಯ ಕೋರೋಣ. ನಮಸ್ಕಾರ ಸರ್. ನಮಸ್ಕಾರ. ಸೊ ನಿಮಗೆ ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ನಿಮಗೆ. ಸೊ ಈ ಪ್ರಶಸ್ತಿ ಸಿಕ್ಕಿದಾಗ ಪ್ರಕಟ ಆದಾಗ ನಿಮಗೆ ಹೇಗೆ ಅನ್ನಿಸ್ತು? ನಿಮ್ಮ ಅನುಭವಗಳು ಯಾವ ಥರ ಇತ್ತು ಪ್ರಶಸ್ತಿ ಪ್ರಕಟ ಆದಾಗ? ನನಗೆ ಪ್ರಶಸ್ತಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಪ್ರಶಸ್ತಿ ಪ್ರಕಟ ಆಗಿದೆ ಅಂಥೇಳಿ ಸಾಲುಮರದ ತಿಮ್ಮಕ್ಕನವರ ಸುಪುತ್ರ ಉಮೇಶ್ ಬಳ್ಳೂರವರು ನನಗೆ ದೂರವಾಣಿ ಕರೆಯನ್ನು ಮಾಡಿ, ಸರ್ ಈ ಸಲ ನಿಮ್ಮನ್ನು ಸಾಲುಮರದ ತಿಮ್ಮಕ್ಕ ಗ್ರೀನ್ ಅವಾರ್ಡ್ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ ಸರ್ ಅಂಥೇಳಿ ತಿಳಿಸಿದ್ರು. ಆಗ ತಕ್ಷಣಕ್ಕೆ ನಾನು ತುಂಬ ಸಂತೋಷ ಆಗಿದ್ದು ನಿಜ. ಪರವಾಗಿಲ್ಲ, ನನಗೆ ಯಾವ್ಯಾವ ಪ್ರಶಸ್ತಿ ಬಂದಿರೋದು ಮುಖ್ಯ ಅಲ್ಲ, ಸಾಲುಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಕೊಡಮಾಡುವಂಥ ಪ್ರಶಸ್ತಿಗೆ ನಾನು ಭಾಜನನಾಗಿದ್ದೀನಿ ಅಂತೇಳಿ ನನಗೆ ನಿಜವಾಗ್ಲೂ ಕೂಡ ಸಂತೋಷ ಆಗಿದ್ದಂತೂ ನಿಜ.
ನಿಮಗೆ ಯಾವ ಕ್ಷೇತ್ರಕ್ಕೋಸ್ಕರ ಈ ಪ್ರಶಸ್ತಿ ದೊರಕಿದೆ ನಿಮಗೆ? ನನಗೆ ಹಾಸನ ಜಿಲ್ಲೆಯಲ್ಲಿ ಕಳೆದ 30 ವರ್ಷಗಳಿಂದ ಪತ್ರಿಕಾ ಕ್ಷೇತ್ರದಲ್ಲಿ ಮಾಡಿರುವಂತಹ ಸೇವೆಯನ್ನು ಪರಿಗಣಿಸಿ ಹಲವಾರು ಕ್ಷೇತ್ರದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಗ್ರೀನ್ ಅವಾರ್ಡ್ ಪ್ರಶಸ್ತಿಯನ್ನು ಸಾಲುಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ನನಗೆ ಕೊಟ್ಟಿರೋದು ಸ್ಪಷ್ಟವಾಗಿ ನನಗೆ ಪತ್ರಿಕಾ ಕ್ಷೇತ್ರದ ಸಾಧನೆಗಾಗಿ ಕೊಟ್ಟಿದ್ದಾರೆ. ಸೊ ಈಗ ಪ್ರಶಸ್ತಿ ಬಂದಾಗಿದೆ, ಈಗ ನೀವು ಸಮಾಜಕ್ಕೆ ಏನನ್ನು ಕೊಡುಗೆ ಕೊಡಬೇಕು ಅಂದ್ಕೊಂಡಿದ್ದೀರಾ? ಪ್ರಶಸ್ತಿ ಬಂದಿದೆ ಅಂತ ಕೊಡುಗೆ ಕೊಡೋಕ್ಕಿಂತ ನಾನು ಹಿಂದಿನಿಂದನೂ ಕೂಡ ಸಮಾಜಕ್ಕಾಗಿ ಕೆಲಸವನ್ನು ಮಾಡ್ತಾನೆ ಬಂದಿದ್ದೀನಿ. ಸಾಹಿತ್ಯ ಕ್ಷೇತ್ರ ಇರ್ಬೋದು, ಪತ್ರಿಕಾ ಕ್ಷೇತ್ರ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಸಂಘ ಸಂಸ್ಥೆಗಳ ಮೂಲಕ ಹಲವಾರು ಕ್ಷೇತ್ರಗಳಲ್ಲಿ ನಾನು ಈಗಾಗಲೇ ನನ್ನನ್ನು ನಾನು ತೊಡಗಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಅವೆಲ್ಲವನ್ನು ಪರಿಗಣಿಸಿ ನನಗೆ ನಿರ್ದಿಷ್ಟವಾಗಿ ಪತ್ರಿಕಾ ಕ್ಷೇತ್ರದ ಸೇವೆಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹೀಗೆ ಇಂದಿನ 30 ವರ್ಷಗಳಿಂದ ಯಾವ ರೀತಿ ನಾನು ಕೆಲಸವನ್ನು ಮಾಡ್ತಾ ಬಂದೀನಿ, ಅದೇ ಮಾದರಿನಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಬೇಕು. ಜೊತೆಗೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಕೆಲಸವನ್ನು ಕೂಡ ನಾನು ತೊಡಗಿಸ್ಕೊಂಡು ಮಾಡಬೇಕು ಅಂಥೇಳಿ ಈ ಪ್ರಶಸ್ತಿ ಮೂಲಕ ನನಗೆ ಅನಿಸಿದೆ. ಸೊ ಈ ಪ್ರಶಸ್ತಿ ನಿಮಗೆ ಯಾವಾಗ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ ಮತ್ತು ಯಾರು ಕೊಡ್ತಾರೆ ನಿಮಗೆ? ಸೆಪ್ಟೆಂಬರ್ 26ನೇ ತಾರೀಕು ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪ್ರಶಸ್ತಿಯನ್ನು ನನಗೆ ಪ್ರದಾನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ಸಂಪುಟದ ಹಲವಾರು ಸಚಿವರು ಸೇರಿದಂತೆ ಸಾಲುಮರದ ತಿಮ್ಮಕ್ಕನವರು ಕೂಡ ಆ ಕಾರ್ಯಕ್ರಮದಲ್ಲಿದ್ದು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಅದು ನನ್ನ ಜೊತೆಗೆ ನಾಡಿನ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂಥ ಹಲವಾರು ಮಾನ್ಯರಿಗೂ ಕೂಡ ನನ್ನ ಸಂದರ್ಭದಲ್ಲಿ ಅವ್ರ ಜೊತೆ ನಮಗೂ ಕೊಡ್ತಾ ಇದ್ದಾರೆ. ಅದು ತುಂಬ ಸಂತೋಷ ಬಂದಿದೆ. ಸೊ ಮತ್ತೊಮ್ಮೆ ನಿಮಗೆ ಅಮೋಘ್ ವಾಹಿನಿಯ ಪರವಾಗಿ ಶುಭಾಶಯಗಳು ಸರ್. ಕ್ಯಾಮರಾ ಪರ್ಸನ್ ಚಂದನ್ ಜೊತೆ ಪ್ರವೀಣ್, ಅಮೋಘ್ ಟಿವಿ ಹಾಸನ್. ಮೃತ ಸಹೋದ್ಯೋಗಿಯ ಮರಣೋತ್ತರ ವರದಿ ಸಂಗ್ರಹಿಸಲು ಬಂದ ಯೋಧರೊಬ್ಬರು ಹಠಾತ್ ಅನಾರೋಗ್ಯಕ್ಕೆ ಬಲಿಯಾಗಿದ್ದು ಸಾವಿಗೆ ವೈದ್ಯರ ನಿರ್ಲಕ್ಷ್ಯ ಕಾರಣ ಎನ್ನುವ ಆರೋಪ ಕೇಳಿ ಬಂದಿದೆ. ರವಿಶಂಕರ್ ಎಂಆರ್ 39 ವರ್ಷ ಮೃತ ಯೋಧ. ವೈದ್ಯರ ನಿರ್ಲಕ್ಷ್ಯದಿಂದ ಯೋಧ ಸಾವನ್ನಪ್ಪಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದು, ಜಮ್ಮುವಿನಲ್ಲಿ ಕರ್ತವ್ಯದಲ್ಲಿದ್ದ ಹೊಳೆನರಸೀಪುರ ಮೂಲದ ಯೋಧ ರವಿಶಂಕರ್ ಅರಸೀಕೆರೆಯಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದ ಯೋಧನ ವರದಿ ಸಂಗ್ರಹಿಸಿ ಕೊಂಡೊಯ್ಯಲು ವಾರದ ಹಿಂದೆ ಕರ್ತವ್ಯದ ಮೇಲೆ ಬಂದಿದ್ದರು. ಅವರು ಇಂದು ಜಮ್ಮುವಿಗೆ ಮರಳಬೇಕಿತ್ತು. ನಿನ್ನೆ ಜ್ವರ, ಸುಸ್ತು, ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಹೊಳೆನರಸೀಪುರದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಬಂದಿದ್ದ ಅವರನ್ನು ಪೂರ್ಣವಾಗಿ ತಪಾಸಣೆಗೊಳಪಡಿಸದೆ ವೈದ್ಯರು ಕೇವಲ ಮಾತ್ರೆ ನೀಡಿ ಕಳುಹಿಸಿದರು. ಆದರೆ ಮನೆಗೆ ತೆರಳುತ್ತಿದ್ದಂತೆ ಯೋಧ ಮೃತಪಟ್ಟಿದ್ದಾರೆ. ಸರಿಯಾದ ಚಿಕಿತ್ಸೆ ನೀಡದೆ ವೈದ್ಯರು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಮೃತ ಯೋಧನ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇದೀಗ ಜಾಹೀರಾತು. ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ? ಸಿಂಪಲ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಇವಳು 42 ವರ್ಷದಿಂದ ನನ್ನನ್ನು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡೋದೆ. ಚಿನ್ನ ಮಾರ್ದೆ. ಅದು ಇವಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ. ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552.
ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನೆ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸೌಮ್ಯ ಸ್ವಭಾವದ ಮೂಲಕವೇ 4 ಬಾರಿ ಶಾಸಕರಾಗಿ ಜನಸೇವೆಗಾಗಿಯೇ ತನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದ ಮಾಜಿ ಶಾಸಕ ದಿವಂಗತ HS ಪ್ರಕಾಶ್ ಅವರು ಗೋಮಾತೆಯ ಪ್ರತಿರೂಪ ಎಂದು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿದರು. ಹಾಸನ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಹಾಗೂ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ರಿಕ್ರಿಯೇಷನ್ ಅಸೋಸಿಯೇಷನ್ ವತಿಯಿಂದ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಾಜಿ ಶಾಸಕರಾದ ದಿವಂಗತ HS ಪ್ರಕಾಶ್ ಸ್ಮರಣಾರ್ಥ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾವಳಿ ಉದ್ಘಾಟಿಸಿ ಅವರು ಮಾತನಾಡಿ, ಆದಿಚುಂಚನಗಿರಿಯ ಸದ್ಭಕ್ತರ ಪೈಕಿ ಒಬ್ಬರಾಗಿದ್ದ ದಿವಂಗತ HS ಪ್ರಕಾಶ್ ಅವರು ಕ್ರೀಡೆಗಳಲ್ಲಿ ಬಹಳ ಆಸಕ್ತಿ ಹೊಂದಿದರು. ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ಕೂಡ ಅನೇಕ ಕ್ರೀಡಾ ಚಟುವಟಿಕೆಗಳನ್ನು ನಡೆಸುವ ಜೊತೆಗೆ ಅಪರ ಜನಸೇವೆ ಮೂಲಕವೇ ಜನಮನ್ನಣೆ ಗಳಿಸಿದರು ಹಾಗೂ ಮಾಡಿರುವ ಒಳ್ಳೆಯ ಕೆಲಸಗಳು ಇಂದಿಗೂ ಜೀವಂತವಾಗಿದೆ ಎಂದು ಹೇಳಿದರು. ಸದ್ಭಕ್ತರು, ನಮ್ಮ ನಿಮ್ಮೆಲ್ಲರ ಆತ್ಮೀಯರು, ಹಾಸನದಲ್ಲಿ ಸಾಕಷ್ಟು ಜನಾನುರಾಗಿಗಳಾಗಿ ಸಮಾಜ ಸೇವೆ, ಸಾರ್ವಜನಿಕರ ಸೇವೆ, ಅನೇಕ ಸಂಘ ಸಂಸ್ಥೆಗಳ ಸೇವೆ, ಯಾವುದೇ ಒಂದು ಒಳ್ಳೆಯ ಕೆಲಸಗಳಾದರೂ ಕೂಡ ನಾನು ಆ ಕೆಲಸದಲ್ಲಿ ಭಾಗಿಯಾಗಿ ಒಂದಷ್ಟು ಜನಸೇವೆಯನ್ನು ಮಾಡಬೇಕು ಅಂತೇಳಿ ಕರೆದೇ ಹೋಗಲಿ ಮುಂದೆ ನಿಂತ್ಕೊಂಡು ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಅನೇಕ ವರ್ಷಗಳು ಶಾಸಕರಾಗಿ ಇವತ್ತು ಅವರಿಗೆ ಇದ್ದಿದ್ರೆ 73 ವರ್ಷಗಳಾಗ್ತಿತ್ತು. 73 ವರ್ಷ. ಅವರ ಮಕ್ಕಳು, ಅವರ ತಮ್ಮಂದಿರು, ಅವರ ಎಲ್ಲ ಆತ್ಮಬಂಧುಗಳು, ಗೆಳೆಯರು, ಸ್ನೇಹಿತರು ಎಲ್ಲ ಸೇರಿಕೊಂಡು ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಭಾಳ ಶ್ರದ್ಧೆಯಿಂದ ಆಚರಣೆ ಮಾಡೋ ಪ್ರಯುಕ್ತ ಈ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾವಳಿಯನ್ನು
ಅನೇಕ ಜಿಲ್ಲೆಗಳಿಂದ 33 ತಂಡಗಳು ನಮ್ಮ ಹಾಸನ ಕ್ರೀಡಾಂಗಣದಲ್ಲಿ ಇವತ್ತು ನೀವೆಲ್ಲ ಪಾಲ್ಗೊಂಡು ಕ್ರೀಡೆಯಲ್ಲಿ ತೊಡಗಿದ್ದೀರಿ. ಅವರು ಒಂದಷ್ಟು ಕ್ರೀಡೆಗಳನ್ನ ಚೆನ್ನಾಗಿ ಆಡಿಸ್ತಿದ್ರು ಪ್ರಕಾಶ್ ಅಣ್ಣ. ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಈ ಕ್ರೀಡಾಕೂಟ ಆಯೋಜಿಸಲಾಗಿದ್ದು ತಮ್ಮ ತಂದೆಯವರು ಕ್ರೀಡಾಕೂಟದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದರು. ಅವರ ಸಹಪಾಠಿಗಳು, ಬೆಂಬಲಿಗರು ಹಾಗೂ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಎಂದು ಯೋಚಿಸಿ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಎಂದರು. ಈ ಪಂದ್ಯಾವಳಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಕ್ರೀಡಾಪಟುಗಳು ಆಗಮಿಸಿದ್ದು 3 ದಿನಗಳ ಫುಟ್ಬಾಲ್ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯುತ್ತಿದೆ. ಆಗಮಿಸಿರುವ 32 ತಂಡಗಳಿಗೂ ಈ ಮೂಲಕ ಶುಭಾಶಯ ಕೋರುತ್ತಾ ಮುಂದಿನ ದಿನಗಳಲ್ಲಿ ಕ್ರೀಡೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಇನ್ನಷ್ಟು ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ಹೇಳಿದರು. ಪ್ರಕಾಶ್ ಅವರ 23ನೇ ಹುಟ್ಟುಹಬ್ಬದ ಆಚರಿಸಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಮಾಡಿದಿರಿ. ಪ್ರತಿ ವರ್ಷದಂತೆ ನಮ್ಮ ತಂದೆಯವರು ಕೂಡ ಒಳ್ಳೆಯ ಕ್ರೀಡಾಪಟು ಮತ್ತು ಕ್ರೀಡೆಗೆ ಬಹಳ ಒಂದು ಉತ್ತೇಜನ ಕೊಡ್ತಿದ್ದ ಒಂದು ವ್ಯಕ್ತಿ. ಇವತ್ತು ಅವರ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ಮಾಡಬೇಕು ಅಂತೆಲ್ಲ ನಮ್ಮ ತಂದೆ ಸ್ನೇಹಿತರು, ಹಿರಿಯರು ಎಲ್ಲ ನನ್ನ ಸ್ನೇಹಿತರು ಮತ್ತು ಎಲ್ಲರೂ ಕೂಡ ಸೇರಿ ಒಂದು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಫುಟ್ಬಾಲ್ ಟೂರ್ನಮೆಂಟ್ನ ಆಯೋಜಿಸಿದ್ದು. ಇದು 3 ದಿನ ಕಾಲ ಏನು ಫುಟ್ಬಾಲ್ ಟೂರ್ನಮೆಂಟ್ ಆಯೋಜನೆ ಮಾಡಿದರೆ ಇವತ್ತು ಹಲವಾರು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಹುಬ್ಬಳ್ಳಿಯಿಂದಲೂ ಬಂದಿರಂತ ಕೇಳ್ಬಿಟ್ಟು, ಹಾಗಾಗಿ ಹಲವಾರು ಜಿಲ್ಲೆಗಳಿಂದ ಬಂದು ಇವತ್ತು ಕ್ರಿಕೆಟ್ ಟೂರ್ನಮೆಂಟ್, ನಮ್ಮ ಫುಟ್ಬಾಲ್ ಟೂರ್ನಮೆಂಟ್ಗೆ ತಾವೆಲ್ಲ ಬಂದಿದ್ದೀರಿ ಬೇರೆ ಜಿಲ್ಲೆಗಳಿಂದ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಹಾಸನಕ್ಕೆ ಮೊದಲನೇದಾಗಿ ಸ್ವಾಗತವನ್ನು ಕೂಡ ಕೋರ್ತಾ, ಕಾರ್ಯಕ್ರಮ 3 ದಿನದ ಕಾರ್ಯಕ್ರಮ ಯಶಸ್ವಿಯಾಗಲಿ. 32 ತಂಡ ಬಂದಿದ್ದನ್ನು ಕೂಡ ಕೇಳ್ಬಿಟ್ಟೆ. ಒಳ್ಳೆಯದಾಗಲಿ ತಮ್ಮೆಲ್ಲರೂ ಕೂಡ ಅಂತ ಹೇಳ್ತಾ, ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ನಮ್ಮ ಕ್ರೀಡೆಯನ್ನು ಉತ್ತೇಜನ ಎಲ್ಲ ಕಾರ್ಯಕ್ರಮ ಕೂಡ ನಾವು ಪ್ರತಿ ವರ್ಷ ಮಾಡಿಕೊಂಡು ಬರ್ತೀವಿ. ತಾವು ಕೂಡ ನಿಮ್ಮೆಲ್ಲ ಸಹಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ನಮ್ಮ ತಂದೆಯವರ ಒಂದು ಪುಣ್ಯ ಇದಕ್ಕೆ ನಮ್ಮ ಸ್ವಾಮೀಜಿಯವರು ಕೂಡ ಬಂದಿದ್ದಾರೆ. ನಾವು ಕೂಡ ಸದಾಕಾಲ ನಮ್ಮ ಜೊತೆ ಕ್ರೀಡೆಗೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ರು ಕೂಡ ನಾವು ಮತ್ತು ನಮ್ಮ ಕುಟುಂಬ ಸದಾಕಾಲ. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ, ಜೆಡಿಎಸ್ ವಕ್ತಾರ ಹೊಂಗೆರೆ ರಘು ಇತರರು ಹಾಜರಿದ್ದರು. ಕರ್ನಾಟಕ ಸಂಭ್ರಮ 50 ಅಡಿಯಲ್ಲಿ ಕನ್ನಡ ಅಭಿಯಾನದ ಅಂಗವಾಗಿ ಕನ್ನಡ ಜ್ಯೋತಿ ರಥ ಯಾತ್ರೆಯು ಸೆಪ್ಟೆಂಬರ್ 17ಕ್ಕೆ ಹಾಸನ ಜಿಲ್ಲೆಗೆ ಪ್ರವೇಶ ಮಾಡಲಿದ್ದು, ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಮನೇಶ್ ಗೌಡ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸಂಭ್ರಮ 50 ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದ ಕಾರ್ಯಕ್ರಮ ನಡೆಯಲಿದ್ದು, ಮೈಸೂರು ರಾಜ್ಯದ ಹೆಸರನ್ನು ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಿ 50 ವರ್ಷಗಳು ತುಂಬಿದ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ಸಂಭ್ರಮ 50 ಆಚರಿಸುತ್ತಿದೆ. ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಕರ್ನಾಟಕ ಸಂಭ್ರಮ 50 ಅಡಿಯಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದ ಅಂಗವಾಗಿ ಕನ್ನಡ ಜ್ಯೋತಿ ರಥ ಯಾತ್ರೆಯನ್ನು ರಾಜ್ಯಾದ್ಯಂತ ಸಂಚರಿಸಲು ಅನುವಾಗುವಂತೆ ಸನ್ಮಾನ್ಯ ಮುಖ್ಯಮಂತ್ರಿಯವರು 2023 ನವೆಂಬರ್ 2ರಂದು ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಚಾಲನೆ ನೀಡಿರುತ್ತಾರೆ ಎಂದರು. ಈ ರಥಯಾತ್ರೆಯು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸುತ್ತಾ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿಗೆ ಸೆಪ್ಟೆಂಬರ್ 12ರಂದು ಆಗಮಿಸಿರುತ್ತದೆ ಹಾಗೂ ಹಾಸನ ಜಿಲ್ಲಾ ಕೇಂದ್ರಕ್ಕೆ ಸೆಪ್ಟೆಂಬರ್ 17ರಂದು ಪ್ರವೇಶಿಸಲಿದೆ. ಈ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾ ಕೇಂದ್ರದಲ್ಲಿ ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸಲು ಅಂದು ಡೈರಿ ವೃತ್ತದಲ್ಲಿ ಸ್ವಾಗತಿಸಿ ರೈಲ್ವೆ ನಿಲ್ದಾಣ, ಬಿಎಸ್ಎನ್ಎಲ್ ಮುಖ್ಯ ಕಚೇರಿ, ಎನ್ಆರ್ ವೃತ್ತ ಮಾರ್ಗವಾಗಿ ಹೇಮಾವತಿ ಪ್ರತಿಮೆ ಮೂಲಕ ಮಹಾವೀರ ವೃತ್ತದಿಂದ ಹಾಸನಾಂಬ ಕಲಾಕ್ಷೇತ್ರದವರೆಗೆ ವಿವಿಧ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಗಳು ಹಾಗೂ ವಿವಿಧ ಕಲಾ ತಂಡಗಳಿಂದ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. 12ನೇ ತಾರೀಕು ಹಾಸನದ ಜಿಲ್ಲೆಗೆ ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂಥ ಕರ್ನಾಟಕ ಸುವರ್ಣ ಸಂಭ್ರಮ ಜ್ಯೋತಿ ರಥಯಾತ್ರೆ ಈಗಾಗಲೇ ಅರಕಲಗೂಡು, ಹೊಳೆನರಸೀಪುರ ತಾಲೂಕುಗಳನ್ನು ಮುಗಿಸಿ ಇವತ್ತು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಪ್ರವಾಸದಲ್ಲಿದೆ. ಅದನ್ನು ಮುಗಿಸಿ ನಂತರ ಅರಸೀಕೆರೆ ತಾಲೂಕಿಗೆ ಹೋಗಿ ಅರಸೀಕೆರೆಯಿಂದ ಹಾಸನ ನಗರಕ್ಕೆ ಆಗಮಿಸ್ತಾ ಇದೆ. 16ನೇ ತಾರೀಕು ರಜಾ ಇರೋದರಿಂದ ಅವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು, ಕನ್ನಡ ಹಾಸನ ಸಾಂಸ್ಕೃತಿಕ ಸಂಘದ ಪ್ರತಿನಿಧಿಗಳನ್ನ ಕರೆಸಿ ಸಭೆ ಮಾಡಿದಾಗ ಒಂದು ನಿರ್ಣಯ ಮಾಡಿದ್ವಿ. ಸೋಮವಾರ ರಜೆ ಇರೋದರಿಂದ
ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಲಭ್ಯ ಇರೋಲ್ಲ, ಮತ್ತು ಸಾರ್ವಜನಿಕರ ಓಡಾಟ ಕೂಡ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ರಥಯಾತ್ರೆ ಆಕರ್ಷಣೀಯವಾಗಿ ಮೂಡಿಬರೋಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಮಂಗಳವಾರ ಮಾಡಬೇಕು ಅಂಥೇಳಿ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನಿರ್ಣಯ ಮಾಡಿದ್ವಿ. ಎಲ್ಲರೂ ನಾವು ಒಪ್ಕೊಂಡ್ವಿ ಅದನ್ನು. ಆ ಹಿನ್ನೆಲೆಯಲ್ಲಿ ಒಂದು ಮಂಗಳವಾರ ಇರತಕ್ಕಂತಹ ರಥಯಾತ್ರೆಯ ಸ್ವರೂಪ ಹೇಗಿರ್ತದೆ ಅನ್ನುವಂಥದ್ರ ಒಂದು ಶೆಡ್ಯೂಲ್ ನಿಮ್ಮ ಗುಂಪಿಗೆ ನಮ್ಮ ಬೊಮ್ಮೇಗೌಡರು ಹಾಕಿದ್ದಾರೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬಂದಿದೆ ಅಖಿಲ್ವ ಇನ್ನು? ಅದರ ವಿವರವನ್ನು ಇಟ್ಕೊಂಡು ಸ್ನೇಹಿತರೆ, ಅವತ್ತಿನ ರಥಯಾತ್ರೆ ಬಹಳ ಅರ್ಥಪೂರ್ಣವಾಗಿ ಮೂಡಿಬರಬೇಕು ಅನ್ನೋ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ನೌಕರ ಸಂಘದ ಹಾಸನ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಈ ರಥಯಾತ್ರೆಯ ಯಶಸ್ವಿಗೆ ಸಹಕರಿಸೋಕ್ಕೆ ಕೈ ಜೋಡಿಸಿದ್ದಾರೆ. ಕನ್ನಡ ಪರ ಸಂಘಟನೆಗಳ ಎಲ್ಲ ಮುಖಂಡರು ಕೈ ಜೋಡಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲ ಸಹಕಾರ ಇದೆ ಎನ್ನುವಂತಹದ್ದನ್ನು ಹೇಳಿದ್ದೇವೆ. ತಾವು ಆ ದಿನದ ರಥಯಾತ್ರೆಯ ವಿವರಗಳನ್ನು ಮಾಧ್ಯಮದಲ್ಲಿ ಪಸರಿಸುವ ಮೂಲಕ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅನ್ನುವಂಥ ಹೇಳಿಕೆ ಇತ್ತು. ಈಗ ಉಸಿರಾಯಿತು ಅನ್ನುವಂತಹ ನಿರ್ಣಯಕ್ಕೆ ನಾವು ಅನಿವಾರ್ಯವಾಗಿ ಬರಬೇಕು. ಇನ್ನೂ ಉಸಿರಾಗಲಿ ಅಂತೇಳಿ ಹೇಳುವಂಥದ್ದು ಬೇಡ, ಉಸಿರಾಯಿತು ಅಂಥೇಳಿ ಒಂದು ಗಟ್ಟಿಯಾಗಿ ಹೇಳುವಂತಹದ್ದೊಂದು ನಿರ್ಣಯ ನಮ್ಮ ಎದೆಯಲ್ಲಿ ಮೂಡಬೇಕು. ಅದು ಎಳೆಯ ಮಕ್ಕಳಲ್ಲಿ, ವಿದ್ಯಾರ್ಥಿ ಸಮೂಹದಲ್ಲಿ ಹೆಚ್ಚು ಅನುರಣಗೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ಆ ಒಂದು ಹೇಳಿಕೆಯನ್ನು ಸರ್ಕಾರ ಸಿದ್ಧಪಡಿಸಿದ್ದಾರೆ. ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ ಅಂಥೇಳಿ. ಈ ರಥಯಾತ್ರೆಯ ಪ್ರಮುಖ ಧ್ಯೇಯವಾಕ್ಯ ಅದು. ಕರ್ನಾಟಕ, ಈ ನಾಡಿಗೆ ಕರ್ನಾಟಕ ಅನ್ನುವಂತಹ ಹೆಸರು ನಾಮಕರಣ ಆಗಿ 50 ವರ್ಷದ ತುಂಬಿದ ಸಂಭ್ರಮಕ್ಕಾಗಿ ಈ ರಥಯಾತ್ರೆ ಇಡೀ ರಾಜ್ಯದಾದ್ಯಂತ ಸಂಚರಿಸ್ತಾ ಇದೆ. ಹಾಸನ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಸಂಚರಿಸಿ ಹಾಸನ ತಾಲೂಕಿಗೆ ಬರ್ತದೆ. 16ನೇ ತಾರೀಕು ಬರ್ತಾ ಇದೆ. ಆದರೆ 16ನೇ ತಾರೀಕು ಅದನ್ನು ನಾವು ಮುಂದುವರಿಸೋಲ್ಲ, ರಜಾ ಇರೋ ಕಾರಣಕ್ಕಾಗಿ. 17ನೇ ತಾರೀಕು ಹಾಸನ ಮತ್ತು ಆಲೂರು ಎರಡೂ ತಾಲೂಕುಗಳನ್ನು ಸಂಚಾರ ಮಾಡ್ತದೆ. ಹಾಸನ ಆಲೂರು ತಾಲೂಕಿನ ಒಂದು ವ್ಯಾಪ್ತಿ ಸ್ವಲ್ಪ ಕಡಿಮೆ ಇದೆ ಅನ್ನೋ ಕಾರಣಕ್ಕಾಗಿ ಅದೇ ದಿನ ಎರಡೂ ತಾಲೂಕುಗಳನ್ನು ಮುಗಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. 8:30 ಗಂಟೆಗೆ ಡೈರಿ ವೃತ್ತದಲ್ಲಿ ಈ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ರಥಯಾತ್ರೆಯನ್ನು ಸ್ವಾಗತಿಸಿ ಅದಕ್ಕೆ ಗೌರವ ಸಮರ್ಪಿಸಿ ಮೆರವಣಿಗೆಗೆ ಚಾಲನೆಯನ್ನು ಕೊಡ್ತೇವೆ. ಆ ಮೆರವಣಿಗೆ ಯಾವ್ಯಾವ ವೃತ್ತದಲ್ಲಿ ಇರ್ತದೆ, ಯಾರು ಕುರಿತು ಆ ರಥಯಾತ್ರೆಯನ್ನು ಕುರಿತು ಯಾರು ವಿದ್ವಾಂಸರು, ಕನ್ನಡ ಪರ ಸಂಘಟನೆಯ ಪ್ರಮುಖರು ಮಾತನಾಡ್ತಾರೆ ಎನ್ನುವಂಥ ಮಾಹಿತಿ ಕೂಡ ಅದರಲ್ಲಿದೆ ಸ್ನೇಹಿತರೆ. ಹಾಗಾಗಿ ಡೈರಿ ವೃತ್ತ ಮತ್ತು ರೈಲ್ವೆ ನಿಲ್ದಾಣದ ವೃತ್ತ, DC ಕಚೇರಿ ವೃತ್ತ, NR ವೃತ್ತ, ಹೇಮಾವತಿ ವೃತ್ತ ಮತ್ತು ಕಲಾಭವನದಲ್ಲಿ ಆ ಮೆರವಣಿಗೆ ಅಂತ್ಯ ಆಗುತ್ತೆ. ಕಲಾಭವನದಿಂದ ಆಲೂರು ತಾಲೂಕಿಗೆ ರಥವನ್ನು ಬೀಳ್ಕೊಡುವಂತಹದ್ದೊಂದು ಕಾರ್ಯಕ್ರಮ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಕಾರ್ಯದರ್ಶಿ ಬಸವರಾಜು, ಶಿಕ್ಷಕರಾದ ನರಸಿಂಹಗೌಡ, ಶಿವಸ್ವಾಮಿ, ಯೋಗೇಶ್ ಉಪಸ್ಥಿತರಿದ್ದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ಸೆಪ್ಟೆಂಬರ್ 15ರಂದು ತಾಲೂಕಿನಲ್ಲಿ 38 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ನಿರ್ಮಿಸಲಾಗುವುದು ಎಂದು ತಹಸೀಲ್ದಾರ್ ಸೌಮ್ಯ ತಿಳಿಸಿದರು. ಅರಕಲಗೂಡು ತಾಲೂಕಿನ ಗಡಿಭಾಗ ಶಿರಂಗಲ ಸೇತುವೆಯಿಂದ ಗೊರೂರು ಹೇಮಾವತಿ ಸೇತುವೆಯವರೆಗೆ ನಿರ್ಮಿಸಲಾಗುವ ಮಾನವ ಸರಪಳಿಯಲ್ಲಿ 30,000ಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳಲಿದ್ದು, ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆಯವರೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆ ವಾಚನ, ಗಿಡ ನೆಡುವ ಕಾರ್ಯಕ್ರಮ ನಡೆಯಲಿದೆ. ವಿವಿಧ ಇಲಾಖೆ ಅಧಿಕಾರಿಗಳು, ಶಾಲಾ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೋರಿದರು. ಈ ದಿನ ನಮ್ಮಲ್ಲಿ ಮಾನವ ಸರಪಳಿ ನಿರ್ಮಾಣ 38 ಕಿಲೋಮೀಟರ್ ಶಿಲಾಂಗಾಲದಿಂದ ಗೊರೂರುವರೆಗೂ ಕೂಡ ನಮ್ಮಲ್ಲಿ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿದ್ದೀವಿ. ಒಟ್ಟು 30,800 ಜನ ಈ ಮಾನವ ಸರಪಳಿಗೆ ಭಾಗವಹಿಸಿದ್ದಾರೆ. ಸೊ 30,800 ಅದ್ರ ಜೊತೆಗೆ ನಾವು ಎಲ್ಲ ಸಂಘಟನೆಗಳನ್ನ, ಜನಪ್ರತಿನಿಧಿಗಳನ್ನ, ಮಾನ್ಯ ಶಾಸಕರನ್ನ, ಎಲ್ಲ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಮತ್ತು ಸದಸ್ಯರುಗಳನ್ನ, ಅದಾದ್ಮೇಲೆ ಸಹಕಾರ ಸಂಘಗಳನ್ನ, NGOಸ್ನ, ಬ್ಲಡ್ ಬ್ಯಾಂಕ್ ಅವ್ರನ್ನ, ರೆಡ್ ಕ್ರಾಸ್ ಸಂಸ್ಥೆಗಳು ಎಲ್ಲರನ್ನೂ ಕೂಡ ನಾವು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ವಿ. ಅದರಂತೆ ಕಾರ್ಯಕ್ರಮದ ರೂಪರೇಷೆ ಈ ರೀತಿ ಇರ್ತದೆ. ಬೆಳಗ್ಗೆ 9ರಿಂದ 9:30ವರೆಗೂ ಮಾನವ ಸರಪಳಿಯಲ್ಲಿ ಭಾಗವಹಿಸೋರು ಸರತಿ ಸಾಲಿನಲ್ಲಿ ನಿಲ್ಲಬೇಕು ಅಂತ ಇದೆ. ಅದಾದ್ಮೇಲೆ 37ರಿಂದ 9:40ವರೆಗೂ ನಾಡಗೀತೆನ ಹಾಡಿಸ್ತಕ್ಕಂಥದ್ದು ಇರ್ತದೆ.
9:41ರಿಂದ 9:55 ಮುಖ್ಯ ಅತಿಥಿಗಳಾಗಿ ನಾವು ಒಂದೊಂದು ಸ್ಟ್ರೆಚ್ಚಲ್ಲಿ ಒಬ್ಬೊಬ್ಬರು 5 ಪಂಚಾಯತಿ ಅಧ್ಯಕ್ಷರುಗಳು ಅಥವಾ ಯಾರಾದ್ರೂ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಕಮ್ಯುನಿಟಿ ಲೀಡರ್ಸ್ ಅಂತ ಏನು ಹೇಳ್ತಿದ್ದಾರೆ ಅಂಥವ್ರ ಮುಖಾಂತರ ನಾವೊಂದು ಕಿರು ಭಾಷಣ ಮಾಡಿಸ್ತಾ ಇದ್ವಿ ಪ್ರಜಾಪ್ರಭುತ್ವದ ಬಗ್ಗೆ. ಅದಾದ್ಮೇಲೆ 9:57ರಿಂದ 9:59ವರೆಗೂ ಮಾನವ ಸರಪಳಿಯಲ್ಲಿ ಕೈ ಹಿಡಿದು ನಿಲ್ಲುವಂಥದ್ದು ನಮ್ಮ ಕಾರ್ಯಕ್ರಮದಲ್ಲಿ ಇರ್ತದೆ. ಅದ್ರ ಜೊತೆಗೆ ಡ್ರೋನ್ ಶಾಟ್ ಅಥವಾ ನಮ್ಮ ಮೊಬೈಲ್ನಲ್ಲಿ ವಿಡಿಯೋಗ್ರಫಿ ಮಾಡ್ತಕ್ಕಂಥದ್ದು ಕೂಡ ಈ ಕಾರ್ಯಕ್ರಮದಲ್ಲಿ ಒಳಗೊಂಡಿರುತ್ತೆ. ಅದಾದ್ಮೇಲೆ ಬೆಳಗ್ಗೆ 10 ಗಂಟೆಗೆ ನಮ್ಮ ಮಾನವ ಸರಪಳಿಯಲ್ಲಿ ನಿಂತಿರ್ತಕ್ಕಂಥವ್ರು ತಮ್ಮ 2 ಕೈಗಳನ್ನು ಮೇಲೆತ್ತಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಘೋಷಣೆಯನ್ನು ಕೂಗಿ ಸರಪಳಿಯನ್ನು ಕೈ ಬಿಟ್ಟು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಕ್ಕಂಥದ್ದು ನಮ್ಮ ಕಾರ್ಯಕ್ರಮದ ಇಡೀ ಕಾರ್ಯಕ್ರಮದ ಟೈಮ್ ಈವೆಂಟ್ಸ್. ಸೊ ಶೆಡ್ಯೂಲ್ಡ್ ಈವೆಂಟ್ಸ್ ಆಗಿರುತ್ತೆ. ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ತಮ್ಮ ಸಹಕಾರ ಈ ಕಾರ್ಯಕ್ರಮದ ಯಶಸ್ಸಿಗೆ ತುಂಬ ಅತ್ಯಗತ್ಯ ಅಂತ ಹೇಳ್ತಾ ನಾನು ಸಾರ್ವಜನಿಕರಲ್ಲಿ ಮತ್ತು ಜನತೆಯಲ್ಲಿ ಕೋರ್ಕೊಳ್ತೀನಿ. ನಾನು ಕೂಡ ಪ್ರಜಾಪ್ರಭುತ್ವದ ಒಂದು ಅಂಗ, ತಾವು ಕೂಡ ಪ್ರಜಾಪ್ರಭುತ್ವದ ಒಂದು ಅಂಗ ಅಂತ ನಾನು ಭಾವಿಸಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಭಾಗವಹಿಸಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಾಕುವಿನಿಂದ ಇರಿದು ಗ್ರಾಮ ಪಂಚಾಯಿತಿ ವಾಟರ್ ಮ್ಯಾನ್ನ ಬರ್ಬರ ಹತ್ಯೆ. ಬೇಲೂರು ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಘಟನೆ. ದೇಶದ ಅಭಿವೃದ್ಧಿಗೆ ಖಾಸಗಿ ಹಾಗೂ ಅನುದಾನ ರಹಿತ ಶಾಲೆಗಳ ಕೊಡುಗೆ ಅಪಾರ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹಾಗೂ ಸವಾಲಿನ ಸಮಾಜದಲ್ಲಿ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳನ್ನು ಜವಾಬ್ದಾರಿಯುತವಾಗಿ ನೋಡಿಕೊಳ್ಳಬೇಕಾಗಿದೆ. ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ. ಮತ್ತು 2021ನೇ ಸಾಲಿನ ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತರಾದ ರವಿ ನಾಕಲಗೂಡು ಭಾಜನರಾಗಿದ್ದಾರೆ. ಅಮೋಘ್ ವಾಹಿನಿಯ ಪರವಾಗಿ ಅವರಿಗೆ ಅಭಿನಂದನೆಗಳು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.